ಶಶಿಕಲಾ ಜೊಲ್ಲೆ ಮೊಟ್ಟೆ ಡೀಲ್ ಬಗ್ಗೆ ವರದಿಯನ್ನ ಕೇಳಿದ್ದಾರೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಸ್ಮೃತಿ ಇರಾನಿಯಿಂದ ವರದಿಯನ್ನ ಕೇಳಲಾಗಿದೆ. ದೆಹಲಿಯಲ್ಲಿರುವ ಸ್ಮೃತಿ ಇರಾನಿ ನಿವಾಸದ ಮುಂದೆ ನಿನ್ನೆ ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ನಿನ್ನೆ ಪ್ರತಿಭಟನೆ ಬಳಿಕ ಪ್ರಕರಣದ ಕಂಪ್ಲೀಟ್ ವರದಿಯನ್ನ ವಿಚಾರಿಸಿದ್ದಾರೆ ಸಚಿವೆ. ಪೊಲೀಸ್ ಹಿರಿಯ ಅಧಿಕಾರಿಗಳನ್ನ ವಿಚಾರಣೆ ನಡೆಸಿದ್ದಾರೆ ಸ್ಮೃತಿ ಇರಾನಿ ಅವರು. ಈ ವೇಳೆ ನ್ಯೂಸ್ ಫಸ್ಟ್ನ ರಹಸ್ಯ ಕಾರ್ಯಾಚರಣೆಯ ಬಗ್ಗೆ ಪ್ರಸ್ತಾಪ ಕೂಡ ಆಗಿದೆ. ಪ್ರಕರಣದ ಬಗ್ಗೆ ವರದಿ ನೀಡುವಂತೆ ಸೂಚಿಸಿದ್ದಾರೆ ಸ್ಮೃತಿ ಇರಾನಿ. ನ್ಯೂಸ್ ಫಸ್ಟ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಮೊಟ್ಟೆ ಡೀಲ್ನಲ್ಲಿ ರಾಜ್ಯದಲ್ಲಿದ್ದ ಸಚಿವೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿದ್ದ ಶಶಿಕಲಾ ಜೊಲ್ಲೆ ಅವರು ಭಾಗಿಯಾಗಿರೋದರ ಕಂಪ್ಲೀಟ್ ಡೀಟೇಲ್ಸ್ ಬಹಿರಂಗವಾಗಿತ್ತು. ಇದರ ವರದಿಯನ್ನ ಕೇಳಿದ್ದಾರೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ. ಅಂಗನವಾಡಿ ಮೂಲಕ ಮಕ್ಕಳು ಹಾಗೆ ಗರ್ಭಿಣಿ ಬಾಣಂತಿಯರಿಗೆ ನೀಡಲಾಗುವ ಮೊಟ್ಟೆ ಖರೀದಿ ಪ್ರಕ್ರಿಯೆಯಲ್ಲಿ ನಡೆಯುವ ಟೆಂಡರ್ನಲ್ಲೂ ಕೂಡ ಲಂಚದ ಹಣಕ್ಕೆ ಕೈಚಾಚಿದ್ದು ಶಶಿಕಲಾ ಜೊಲ್ಲೆ ಅವರು. ನ್ಯೂಸ್ ಫಸ್ಟ್ ನಡೆಸಿದಂತಹ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಟಾ ಬಯಲಾಗಿತ್ತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದೆಹಲಿಯಲ್ಲಿ ಸ್ಮೃತಿ ಇರಾನಿ ಅವರ ನಿವಾಸದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆದಿದ್ದು ಅದರ ವರದಿಯನ್ನ ಕೇಳಿದ್ದಾರೆ ಕೇಂದ್ರ ಸಚಿವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ನವದೆಹಲಿ ಪ್ರತಿನಿಧಿ ಜಗದೀಶ್, ನಿನ್ನೆ ನಡೆದ ಪ್ರತಿಭಟನೆಯ ನಂತರದಲ್ಲಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಇಡೀ ಪ್ರಕರಣದ ವರದಿಯನ್ನ ಕೇಳಿದ್ದಾರೆ ಅನ್ನೋ ಮಾಹಿತಿ, ಡೀಟೇಲ್ಸ್ ಕೊಡೋದಾದ್ರೆ. ಸ್ಮಿತಾ, ನ್ಯೂಸ್ ಫಸ್ಟ್ ನಡೆಸಿರುವಂತಹ ಪ್ರಕರಣದ ಸಂಬಂಧಪಟ್ಟ ಹಾಗೆ ನಿನ್ನೆ ದೆಹಲಿ ಮಟ್ಟದಲ್ಲೂ ಸಹಿತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಸಹಿತ ನಡೀತು. ಆ ಪ್ರತಿಭಟನೆ ಯಾಕೆ ನಡೀತು, ಅದಕ್ಕೆ ಕಾರಣ ಏನು ಅನ್ನೋ ಬಗ್ಗೆನೂ ಸಹಿತ ಸ್ಮೃತಿ ಇರಾನಿ ಅವರು ವರದಿಯನ್ನ ತಮ್ಮ ಅಧಿಕಾರಿಗಳ ಮೂಲಕದಿಂದ ತರಿಸ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಸಹಿತ ಮಾಹಿತಿ ಸಿಗ್ತಾ ಇರುವಂಥದ್ದು. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಏನಂದ್ರೆ ಸ್ಮೃತಿ ಇರಾನಿ ಮನೆ ಮುಂದ್ಗಡೆ ನಡೆದಿರುವಂತೂ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮತ್ತೆ ತುಘಲಕ್ ರಸ್ತೆಯನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಯುವ ಕಾಂಗ್ರೆಸ್ ಪಡೆ ಏನಂದ್ರೆ ಪ್ರತಿಭಟನೆಯನ್ನ ಮಾಡಿತ್ತು. ಮತ್ತೆ ಸ್ವತಃ ಸ್ಮೃತಿ ಇರಾನಿ ಅವರೇ ಈ ಬಗ್ಗೆ ತನಿಖೆಗೆ ಆದೇಶವನ್ನ ಕೊಡಬೇಕು ಅನ್ನೋ ಬಗ್ಗೆನೂ ಸಹಿತ ಏನಂದ್ರೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಪ್ರತಿಭಟನಾಕಾರರು ಕೂಗನ್ನ ಕೂಗಿದ್ರು. ಅಂದ್ರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಶಶಿಕಲಾ ಜೊಲ್ಲೆ ಅವರ ಹಗರಣದ ಬಗ್ಗೆ ಇಂಚಿಂಚು ವಿಚಾರವನ್ನ ಸಹಿತ ಪ್ರತಿಭಟನಾಕಾರರು ಏನೋ ಘೋಷಣೆಯನ್ನು ಕೂಗುವ ಮೂಲಕವಾಗಿ ಮೊಟ್ಟೆ ಹಗರಣ, ಅದರಲ್ಲೂ ಪ್ರಮುಖವಾಗಿ ಜನರಿಗೆ, ಅದು ಚಿಕ್ಕ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಕೊಡುವಂತಹ ಮೊಟ್ಟೆಯ ಏನಂದ್ರೆ ಆಹಾರದಲ್ಲೂ ಸಹಿತ ಡೀಲ್ ಮಾಡಿರುವಂತಹ ಪ್ರಕರಣ ರಾಷ್ಟ್ರ ರಾಜಧಾನಿಯಲ್ಲೂ ಸಹಿತ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾಗಿ ಇಷ್ಟು ದೊಡ್ಡ ಮಟ್ಟಿಗೆ ಡೀಲ್ ಆದರೂ ಸಹಿತ ಯಾಕೆ ಯಾರು ಸಹಿತ ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನ ಕೈಗೊಳ್ಳುತ್ತಿಲ್ಲ ಅನ್ನೋ ಬಗ್ಗೆನೂ ಸಹಿತ ನ್ಯೂಸ್ ಫಸ್ಟ್ ಏನೋ ಎಲ್ಲಾ ಸಂದರ್ಭದಲ್ಲೂ ಸಹಿತ ಪ್ರಶ್ನೆ ಮಾಡ್ಕೊಂತಾನೆ ಬಂದಿತ್ತು. ಯಾವಾಗ ಯೂತ್ ಕಾಂಗ್ರೆಸ್, ಅದರಲ್ಲೂ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ನ ಸದಸ್ಯರು ಸುಮಾರು 100 ಜನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾರೆ. ಪ್ರತಿಭಟನೆ ಸಂದರ್ಭದಲ್ಲಿ ಅದು ತುಘಲಕ್ ರಸ್ತೆಯನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿರುವಂಥದ್ದು. ಯಾಕಂದ್ರೆ ತುಘಲಕ್ ರಸ್ತೆ ಹೇಗಿದೆ ಅಂತಂದ್ರೆ ಅಲ್ಲಿ ಬಹಳಷ್ಟು ಜನ ಸಚಿವರು ಏನಂತಂದ್ರೆ ತಂಗಿರುವಂತಹ ಸ್ಥಳ, ಮತ್ತೆ ಸ್ಮೃತಿ ಇರಾನಿ ಅವರ ಮನೆಗೆ ಘೇರಾವ್ ಹಾಕುವಂತಹ ಕೆಲಸಕ್ಕೆ ಏನು ಕಾರ್ಯಕರ್ತರು ಮುಂದಾಗ್ತಾರಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು, ಆವಾಗ ಏನಂತಂದ್ರೆ ಇದರ ಕಾವು ಮತ್ತಷ್ಟು ಏನಂತಂದ್ರೆ ದೊಡ್ಡ ಮಟ್ಟಿಗೆ ಹಬ್ಬಿರುವಂಥದ್ದು. ಹಾಗಾಗಿ ಏನೆಲ್ಲ ಆಗಿದೆ ಪ್ರಕರಣದ ವರದಿಯನ್ನ ಕೊಡುವಂತೆ ಸ್ವತಃ ತಮ್ಮ ಅಧಿಕಾರಿಗಳ ಮೂಲಕವಾಗಿ ವರದಿಯನ್ನ ಈಗಾಗಲೇ ಅಧಿಕಾರಿಗಳ ಮೂಲಕವಾಗಿ ತರಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನ ಸಿಗ್ತಾ ಇದೆ. ಹಾಗಾದ್ರೆ ವರದಿ ತಂದ ನಂತರವೇ ಏನಂದ್ರೆ ಏನಾದ್ರೂ ಆಗುತ್ತಾ ಅನ್ನೋ ಒಂದು ಪ್ರಶ್ನೆಯು ಸಹಿತ ಮೂಡ್ತಾ ಇದೆ. ಯಾಕಂದ್ರೆ ಈ ಹಿಂದೆಯೂ ಸಹಿತ ಸ್ವತಃ JP ನಡ್ಡಾ ಅವರು ಯಾವಾಗ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ನ್ಯೂಸ್ ಫಸ್ಟ್ ವರದಿಯಾಗಿ ಬಿತ್ತರಿಸ್ತು, ತದನಂತರ ಅವತ್ತಿನ ರಾತ್ರಿಯೇ ಏನಂದ್ರೆ ವರದಿಯನ್ನ ಅಲ್ಲಿನ ನಾಯಕರ ಮೂಲಕವಾಗಿ ಮತ್ತೆ ಸ್ವತಃ ನ್ಯೂಸ್ ಫಸ್ಟ್ ಆಫ್ ಕಚೇರಿಯಿಂದನೇ ತರಿಸ್ಕೊಂಡಿರುವಂತಹ ಸಂದರ್ಭದಲ್ಲಿ ಏನಾದ್ರೂ ಒಂದು ಕ್ರಮ ಕೈಗೊಳ್ಳುತ್ತಾರೆ ಅನ್ನೋ ಮಾಹಿತಿ ಏನಂದ್ರೆ ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಇನ್ನೂವರೆಗೂ ಸಹಿತ ಶಶಿಕಲಾ ಜೊಲ್ಲೆ ಅವರಿಗೆ ಯಾವ ರೀತಿಯಾಗೂ ತನಿಖೆಯನ್ನು ಮಾಡೋದಕ್ಕಾಗಿರಲಿ ಅಥವಾ ಅದರ ಬಗ್ಗೆ ಅವರಿಗೆ ಪ್ರಶ್ನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರಲಿಲ್ಲ. ಆದರೆ ಸ್ಮೃತಿ ಇರಾನಿ ಅವರ ಮನೆಯ ಮುಂದ್ಗಡೆ ನಡೆದಿರ್ತಕ್ಕಂತಹ ಪ್ರತಿಭಟನೆಯ ಕಾವಿನ ಏನಂದ್ರೆ ಸಲುವಾಗಿ ಏನಂದ್ರೆ ಮತ್ತೆ ಅವರು ಸಹಿತ ವರದಿಯನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಕ್ರಮಗಳನ್ನ ಕೈಗೊಳ್ಳುತ್ತಾರಾ, ತನಿಖೆಗೆ ಆದೇಶವನ್ನ ನೀಡ್ತಾರಾ ಅನ್ನೋ ಬಗ್ಗೆನೂ ಸಹಿತ ಪ್ರಶ್ನೆಯನ್ನು ಮೂಡಿರುವಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ನೋಡ್ತಾ ಹೋದ್ರೆ ನ್ಯೂಸ್ ಫಸ್ಟ್ ನಡೆಸಿರುವಂತಹ ಕುಟುಕು ಕಾರ್ಯಾಚರಣೆ ಏನಿದೆಯಲ್ಲ ಅದರ ಫಲಶ್ರುತಿ ಈಗ ಸ್ವಲ್ಪ ಮಟ್ಟಿಗೆ ಬರ್ತಾ ಇದೆ ಅನ್ನೋ ಒಂದು ಸಹಿತ ಕಾಣಿಸ್ತಾ ಇದೆ. ಹಾಗಾಗಿ ಯಾವಾಗ ಈ ಒಂದು ಪ್ರಕರಣದ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇಂಚಿಂಚು ವಿವರದ ಜೊತೆಗೆ ಅಂದ್ರೆ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಜೊತೆಗೆ ಏನಂದ್ರೆ ಬಿತ್ತರಿಸ್ತಲ್ಲ, ಅವಾಗಿಂದನೂ ಸಹಿತ ಇಲ್ಲಿವರೆಗೆ ಶಶಿಕಲಾ ಜೊಲ್ಲೆ ಅವರು ಎಲ್ಲೂ ಸಹಿತ ಬಹಿರಂಗವಾಗಿ ಏನೋ ಕಾಣಿಸ್ಕೊಳ್ಳೋದಿಲ್ಲ. ಮತ್ತೆ ನಿನ್ನೆಯಿಂದ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ರಾಜಕೀಯ ನಾಯಕತ್ವದ ಬದಲಾವಣೆ ಸಂದರ್ಭದಲ್ಲೂ ಸಹಿತ ಎಲ್ಲೂ ಶಶಿಕಲಾ ಜೊಲ್ಲೆ ಅವರು ಕಾಣಿಸ್ಕೊಳ್ಳೋದಿಲ್ಲ. ಶಾಸಕಾಂಗ ಪಕ್ಷದ ಸಭೆಗೂ ಸಹಿತ ಬರೋದಿಲ್ಲ. ಅಂದ್ರೆ ಅಷ್ಟೊಂದು ಮಟ್ಟಕ್ಕೆ ಬಿಜೆಪಿಯ ನಾಯಕರಿಗೂ ಮುಜುಗರ ತಂದಿರುವಂತಹ ಪ್ರಕರಣ ಇದಾಗಿದೆ. ಮತ್ತೆ ಸ್ವತಃ ಶಶಿಕಲಾ ಜೊಲ್ಲೆ ಅವರು ಸಹಿತ
ಸಹಿತ ತಲೆ ಎತ್ತಿ ಹೊರಗಡೆ ಸಾಮಾಜಿಕ ಜೀವನದಲ್ಲಿ ಓಡಾಡದಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟಾದರೂ ಸಹಿತ ಯಾವುದೇ ಕಾರಣಕ್ಕೂ ಅವರ ವಿರುದ್ಧವಾಗಿ ಯಾವುದೇ ಏನಂದ್ರೆ ನಾಯಕರು ಏನಂದ್ರೆ ತನಿಖೆಗೆ ಆದೇಶವನ್ನ ಕೊಡ್ತಾ ಇಲ್ಲ. ಹಾಗಾಗಿ ನಿನ್ನೆಯ ಪ್ರತಿಭಟನೆಯ ಕಾವಿನ ವರದಿ ಈಗಾಗಲೇ ತರಿಸ್ಕೊಂಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ತನಿಖೆಗೆ ಆದೇಶವನ್ನ ಕೊಡ್ತಾರಾ ಅಂತ ಕಾದು ನೋಡ್ಬೇಕಾಗಿರುವಂಥದ್ದು. ಸ್ಮಿತಾ, ನಿಜ ಜಗದೀಶ್, ಈಗ ನೋಡಿ ಸಚಿವ ಸಂಪುಟವೇ ಡಿಸಾಲ್ವ್ ಆಗೋಯ್ತು ಯಡಿಯೂರಪ್ಪನವರ ರಾಜೀನಾಮೆಯ ನಂತರದಲ್ಲಿ. ಹಾಗಾಗಿ ಶಶಿಕಲಾ ಜೊಲ್ಲೆ ಅವರು ಕೂಡ ಸಚಿವ ಸ್ಥಾನವನ್ನು ಸ್ವಾಭಾವಿಕವಾಗಿ ಕಳ್ಕೊಂಡಿದ್ದಾರೆ. ಬಟ್ ಇದು ಅವ್ರಿಗೆ ಆಗಬೇಕಾಗಿರುವ, ಅವರು ಸಿಕ್ಕಾಕೊಂಡಿರುವ ಪ್ರಕರಣದಲ್ಲಿ ಆಗಬೇಕಾಗಿರುವ ಶಿಕ್ಷೆ ಅಲ್ಲ ಇದು. ಇದಕ್ಕೆ ಹೈಕಮಾಂಡ್ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು ಬಿಜೆಪಿ ಪಕ್ಷ ನಿಜಕ್ಕೂ ಶಿಸ್ತಿನ ಪಕ್ಷವಾಗಿಯೇ ಉಳಿದಿದೆಯಾ ಅನ್ನೋದನ್ನು ಸಾಬೀತುಪಡಿಸುತ್ತೆ. ಹೀಗಾಗಿ ಬಹುಶಃ ಇನ್ನಾದರೂ ಸ್ಮೃತಿ ಇರಾನಿ ಅವರಾಗಿರಬಹುದು ಅಥವಾ ಕೇಂದ್ರದ ಇತರೆ ನಾಯಕರು ಈ ಬಗ್ಗೆ ಮತ್ತಷ್ಟು ಗಮನವನ್ನು ಕೊಡಲೇಬೇಕಾದ ಅನಿವಾರ್ಯತೆ ಕೂಡ ಇದೆ. ಖಂಡಿತವಾಗ್ಲೂ ಸ್ಮಿತಾ, ಯಾಕಂದ್ರೆ ಯಾವಾಗ ಬಿಜೆಪಿ ಸರ್ಕಾರ ಏನಂದ್ರೆ ಏನೋ ಇದಕ್ಕೆ ಬರುತ್ತಲ್ಲ, ಸರ್ಕಾರವಾಗಿ ಏನಂದ್ರೆ ಎಸ್ಟಾಬ್ಲಿಷ್ ಆಗುತ್ತಲ್ಲ ಕಳೆದ 2 ವರ್ಷಗಳ ಹಿಂದೆ, ಅವಾಗಿಂದನೂ ಸಹಿತ ಬಿಜೆಪಿ ಸರ್ಕಾರದ ಮೇಲೆ ಇಂತಹ ಆರೋಪಗಳು ಕೇವಲ ಆರೋಪಗಳಾಗಿ ಮಾತ್ರ ಉಳಿದಿದ್ವು. ಆದರೆ ನ್ಯೂಸ್ ಫಸ್ಟ್ ನಡೆಸಿರುವಂತಹ ಒಂದು ಸ್ಟಿಂಗ್ ಆಪರೇಷನ್ ನಲ್ಲಿ ವಿತ್ ವಿಜುವಲ್ಸ್ ಸಮೇತವಾಗಿ ಯಾವೆಲ್ಲ ರೀತಿಯಲ್ಲಿ ಡೀಲ್ ಆಗುತ್ತೆ, ಯಾವೆಲ್ಲ ರೀತಿಯಲ್ಲಿ ಹಣವನ್ನು ತೆಗೆದುಕೊಳ್ಳುತ್ತಾರೆ, ಯಾರಿಗೆ ಹೋಗಿ ಹಣವನ್ನು ಕೊಡಬೇಕು ಅಂತ ಹೇಳ್ತಾರೆ, ಎಲ್ಲವನ್ನ ಸಹಿತ ಬಿತ್ತರಿಸಿದ ಮೇಲೆ ಮತ್ತೆ ಅದಷ್ಟು ಏನೋ ಬಿಜೆಪಿ ಸರ್ಕಾರದ ಒಂದು ವಿಚಾರವನ್ನ ಮತ್ತಷ್ಟು ದೊಡ್ಡ ಮಟ್ಟಿಗೆ ಬಟಾ ಬಯಲು ಮಾಡಿರುವಂಥದ್ದು ನ್ಯೂಸ್ ಫಸ್ಟ್. ಯಾವಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏನಂದ್ರೆ ಸ್ಟಿಂಗ್ ಆಪರೇಷನ್ ಆಗುತ್ತೆ ಮತ್ತೆ ಅದಕ್ಕೆ ಸಾಕ್ಷಿ ಸಮೇತವಾಗಿ ಕೊಡ್ತೀವಲ್ಲ, ಅದು ಏನಂದ್ರೆ ಬಿಜೆಪಿ ಸರ್ಕಾರಕ್ಕೆ ಬಹಳಷ್ಟು ಮುಜುಗರ ತರಿಸಿರುವಂಥದ್ದು. ಮತ್ತೆ ಬಿಜೆಪಿಯ ಹಿರಿಯ ನಾಯಕರಿಗೂ ಸಹಿತ ಇದು ಒಂದು ರೀತಿಯ ಮುಜುಗರಕ್ಕೆ ಕಾರಣವಾಗುವ ರೀತಿಯಲ್ಲಿ ಮಾಡಿರುವಂಥದ್ದು. ಹಾಗಾಗಿ ಈಗ ಬಂದಿರುವಂತಹದ್ದು ವಿಚಾರ ಏನು ಅಂತಂದ್ರೆ, ಈಗೇನೋ ಸಚಿವ ಸಂಪುಟ ಏನೋ ಆಟೋಮೆಟಿಕ್ ಆಗಿ ವಿಸರ್ಜನೆ ಆಯಿತು, ಆದ್ರೆ ಇಷ್ಟಕ್ಕೆ ಇದು ಮುಗಿದು ಹೋಗ್ಬಿಡ್ತಾ, ಹಾಗಂತ ತಕ್ಷಣ ಏನಂದ್ರೆ ಸುಮ್ಮನೆ ಕೂತ್ಕೊಳ್ಳೋದಂತಲ್ಲ, ಅವರ ವಿರುದ್ಧವಾಗಿ ಸರಿಯಾದ ರೀತಿಯಲ್ಲಿ ಸೂಕ್ತವಾದಂತಹ ತನಿಖೆ ಆಗಬೇಕು ಅನ್ನೋ ಒಂದು ಬೇಡಿಕೆ ಏನಿದೆಯಲ್ಲ, ಕೇವಲ ನ್ಯೂಸ್ ಫಸ್ಟ್ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಬಹಳಷ್ಟು ಜನ ಏನಂದ್ರೆ ಹೋರಾಟವನ್ನ ಮಾಡಿರುವಂಥದ್ದು. ಮತ್ತೆ ಲೋಕಾಯುಕ್ತಕ್ಕೂ ಸಹಿತ ದೂರನ್ನ ಕೊಟ್ಟಿದ್ರು. ಇಷ್ಟೆಲ್ಲ ಆದ್ರೂ ಸಹಿತ ನಾವು ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುವಂತಹ ಬಿಜೆಪಿ ಇನ್ನೂವರೆಗೂ ಸಹಿತ ಶಶಿಕಲಾ ಜೊಲ್ಲೆ ಅವರಿಗೆ ತನಿಖೆಗೆ ಆದೇಶ ಮಾಡೋದಾಗಿರ್ಬೋದಾಗಿತ್ತು, ಅದು ಅವರಿಗೆ ಹತ್ರ ಏನಂದ್ರೆ ವರದಿಯನ್ನು ಕೇಳುವಂತಹ ಕೆಲಸಕ್ಕೆ ಮುಂದಾಗಿಲ್ಲ. ಹಾಗಂದ ತಕ್ಷಣ ನ್ಯೂಸ್ ಫಸ್ಟ್ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಮುಂದಿನ ದಿನಗಳಲ್ಲೂ ಇದರ ಬಗ್ಗೆ ಧ್ವನಿ ಎತ್ತುತ್ತೆ. ಇಂತಹ ಕೇವಲ ಶಶಿಕಲಾ ಜೊಲ್ಲೆ ಮಾತ್ರ ಅಲ್ಲ, ಇವರ ಇದೇ ರೀತಿಯಾಗಿರುವಂತಹ ಬೇರೆ ಯಾವುದೇ ಏನಂದ್ರೆ ಶಾಸಕರಾಗಿರ್ಲಿ ಸಚಿವರಾಗಿರ್ಲಿ ಇಂತಹ ಜನರಿಗೆ ತೊಂದರೆ ಕೊಡುವಂತಹ ಮತ್ತೆ ಸರ್ಕಾರದ ಮಹತ್ತರ ಯೋಜನೆ ಇರುತ್ತವಲ್ಲ, ಅಂತ ಯೋಜನೆಗಳನ್ನ ದುರುಪಯೋಗ ಮಾಡಿಕೊಂಡು ಡೀಲ್ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾರಲ್ಲ, ಅಂತವ್ರ ವಿರುದ್ಧವಾಗಿ ದನಿ ಎತ್ತುವಂತಹ ಕೆಲಸ ಮುಂದಿನ ದಿನಗಳಲ್ಲೂ ಮಾಡುತ್ತೆ. ಆದ್ರೆ ಶಶಿಕಲಾ ಜೊಲ್ಲೆ ಅವರ ವರದಿಯನ್ನ ಯಾವಾಗ ತರಿಸ್ಕೊಂಡ್ರು ಮತ್ತೆ ತರಿಸ್ಕೊಂಡ ನಂತರ ಅದಕ್ಕೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ ಅಂತ ಕಾದು ನೋಡ್ಬೇಕಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.